ರೋಹಿಣಿ ಬಗ್ಗೆ ಸರ್ಕಾರದ ಉನ್ನತ ಮಟ್ಟದ ಗಮನಕ್ಕೆ ತಂದಿದ್ದ ಡಿ ರೂಪಾ ಒಂದು ತಿಂಗಳಿನಿಂದ ಅಧಿಕಾರಿಗಳಿಗೆ ಈ ಬಗ್ಗೆ ಮನವರಿಕೆ ಮಾಡೋದಕ್ಕೆ ನಿರಂತರ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೂಕ್ತ ಸ್ಪಂದನೆ ಸಿಗದ ಕಾರಣಕ್ಕೆ ಸಾಮಾಜಿಕ ಜಾಲತಾಣಕ್ಕೆ ವಿವಾದ ಎಂಟ್ರಿ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಈಗ ಈ ಬೆಳವಣಿಗೆಗಳು ಏನ್ ನಡೀತಾ ಇದೆಯಲ್ಲ ನಿನ್ನೆಯಿಂದ, ಸೊ ಈ ವಿಚಾರವನ್ನ ರೋಹಿಣಿ ಬಗ್ಗೆ ಸರ್ಕಾರದ ಉನ್ನತ ಮಟ್ಟದ ಗಮನಕ್ಕೆ ತಂದಿದ್ರು ಡಿ ರೂಪಾ ಈ ಹಿಂದೆಯೇ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಒಂದು ತಿಂಗಳಿನಿಂದ ಅಧಿಕಾರಿಗಳಿಗೆ ಈ ಬಗ್ಗೆ ಮನವರಿಕೆ ಮಾಡೋದಕ್ಕೆ ನಿರಂತರ ಪ್ರಯತ್ನವನ್ನ ಪಟ್ಟಿದ್ದಾರಂತೆ ರೂಪಾ. ಸೂಕ್ತ ಸ್ಪಂದನೆ ಯಾವಾಗ ಅಧಿಕಾರಿಗಳಿಂದ ಸಿಗಲಿಲ್ವೋ ಆ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣಕ್ಕೆ ವಿವಾದ ಎಂಟ್ರಿ ಆಯ್ತಾ, ಹಾಗಾದ್ರೆ ಈ ಮೂಲಕನಾದ್ರೂ ಇದನ್ನ ಬಗೆಹರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ ರೂಪಾ ಅವರು ಪೋಸ್ಟ್ ಅನ್ನ ಹಾಕಿದ್ರ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ಇದೀಗ ಮಹಿಳಾ ಅಧಿಕಾರಿಗಳ ಜಗಳ ಬೀದಿ ರಂಪಾಟ ಆಗ್ತಾ ಇದೆ. ಅವ್ರು ಯಾವ ಸ್ಥಾನದಲ್ಲಿದ್ದಾರೆ, ಏನ್ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಈ ರೀತಿ ನಡ್ಕೊಳ್ತಾ ಇರೋದು ಎಷ್ಟು ಸರಿ? ಈಗ ಈ ರೀತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿ ಕಡಿವಾಣ ಹಾಕೋದಕ್ಕೆ ಈಗ ಮುಂದಾಗಿದೆ? ಆ ಚಿತ್ರ ಈಗಾಗಲೇ ಏನು ಇಬ್ಬರು ಅಧಿಕಾರಿಗಳು ರಾಜ್ಯ ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿ ಇರುವಂತಹ ಅಧಿಕಾರಿಗಳು ಒಬ್ರು IAS ಅಧಿಕಾರಿ ಆದ್ರೆ ಮತ್ತೊಬ್ರು IPS ಅಧಿಕಾರಿಗಳು ಮತ್ತೆ ಸಂಪರ್ಕ ಮಾಡ್ತೀನಿ. ಈಗ ಸ್ವತಃ ನಮ್ಮ ಜೊತೆ ಮಾತನಾಡೋದಕ್ಕೆ ಡಿ ರೂಪಾ ಅವರೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಮೇಡಮ್. ಹಾ ನಮಸ್ತೆ. ಈಗೇನು ಹೊಸ ಡೆವಲಪ್ಮೆಂಟ್? ಯಾಕೆ ಪದೇ ಪದೇ ಮತ್ತೆ ನನ್ನ ಹೇಳಿತೀರಾ? ಮೇಡಮ್, ಅಲ್ಲ, ಈಗ ರೋಹಿಣಿ ಸಿಂಧೂರಿ ಅವರೇ ಹೇಳ್ತಾ ಇದ್ರು ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ. ಒಂದ್ ನಿಮಿಷ, ಕಾನೂನು ಹೋರಾಟ ಅವ್ರು ಮಾಡೋದಲ್ಲ. ನಾನು ಒಂದು ಫೇಸ್ಬುಕ್ ನಲ್ಲಿ ಹಾಕಿದೀನಿ, ಲೋಕಾಯುಕ್ತ ಕಂಪ್ಲೇಂಟ್ ಗೆ ಅವ್ರ ಮೇಲೆ 3ನೇ ಸಲ ರಿಮೈಂಡರ್ ಕೇಳಿದ್ದಾರೆ ಪ್ರಸ್ತುತವಾಗಿ. ಆ ಕಂಪ್ಲೇಂಟ್ ಇನ್ನು ಲೋಕಾಯುಕ್ತ ಆಫೀಸಲ್ಲಿ ಇದೆ. ಅದಕ್ಕೆ ಅವ್ರಿಗೆ ಉತ್ತರ ಕೊಡಕ್ ಹೇಳಿ, ಅದು 1ನೇ ಪಾಯಿಂಟ್. ಲೋಕಾಯುಕ್ತಾಗ ಅವ್ರು ಉತ್ತರ ಕೊಡ್ಲಿ, ಅವ್ರು ಸಾಚಾ ಇದ್ರೆ, ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್, ಆಕೆ ಮೇಲೆ ಡಿ ಇದೆ ಅಲ್ಲ, ಪ್ರಿಲಿಮಿನರಿ ಎನ್ಕ್ವೈರಿ ಇಸ್ ಪ್ರೂವ್ಡ್ ಬೈ ರವಿಶಂಕರ್ IAS ಆಫೀಸರ್. ಆ ಪ್ರಿಲಿಮಿನರಿ ಎನ್ಕ್ವೈರಿ ಮೇಲೆ ಡಿ ಆಗೋದನ್ನ ಆಕೆ ಪ್ರಿವೆಂಟ್ ಮಾಡ್ಕೊಳಕ್ಕೆ, ತನ್ನ ಮೇಲೆ ಶಿಕ್ಷೆ ಆಗದೆ ಹಾಗೆ ನೋಡ್ಕೊಳಕ್ಕೆ ಅಲ್ಲಿ ಇಲ್ಲಿ ಫೋಟೋಗಳನ್ನ ಕಳ್ಸಿರೋದು ಅಥವಾ ಇವ್ರನ್ನ ಭೇಟಿ ಮಾಡ್ತಿರೋದು ಯಾಕೆ, ಅದು ಅವ್ರು ಪ್ರಶ್ನೆ ಉತ್ತರಿಸ್ಲಿ ಆಯ್ತಾ. ಅವ್ರಿಗೆ ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡೋಕೆ ಮುಖ ಇದೆಯಾ ಕೇಳಿ. ಕಾನೂನು ಹೋರಾಟ ಕೋರ್ಟ್ ಅಲ್ಲಿ ಹಾಕೋದು ಎಲ್ಲರೂ ಹಾಕ್ತಾರೆ ಲಾಯರ್ ಮೂಲಕ. ಅವ್ರು ಹೋಗಿ ಕಾರ್ಯಾಂಗದ ಚೀಫ್ ಸೆಕ್ರೆಟರಿ ಅವ್ರನ್ನ ಮುಖ್ಯಸ್ಥರನ್ನ ಭೇಟಿ ಆಗ್ಲಿ ಫಸ್ಟ್. ಆ ಮುಖ ಕೊಟ್ಟು ಮುಖ ಮಾತಾಡೋಕೆ ಅವ್ರ ಮುಖ ಇದೆಯಾ ಕೇಳಿ. ಥ್ಯಾಂಕ್ ಯು ಮೇಡಮ್. ಈಗ ನೀವು ಕಳೆದ ಒಂದು ತಿಂಗಳಿಂದ ಕೂಡ ಈ ವಿಚಾರದ ಬಗ್ಗೆ ಅಧಿಕಾರಿಗಳಿಗೆ ಮನವರಿಕೆ ಮಾಡ್ಕೊಡ್ಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ವಿ. ಅಲ್ಲಿ ಬಗೆ ಹರಿಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ಎಂಟ್ರಿ ಆದ್ರ ಹೇಗೆ? ಮತ್ತೆ ಸಂಪರ್ಕ ಮಾಡೋಣ. ಈಗ ಡಿ ರೂಪಾ ಅವರು ನಮ್ಮ ಜೊತೆಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಈಗ ರೂಪಾ ಅವ್ರು ಹೇಳ್ತಾ ಇರೋದು ಅದು ಒಂದೇ. ಈಗ ಅವರು ಕೂಡ ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಕೂಡ ಕಾನೂನು ಹೋರಾಟವನ್ನ ಮಾಡ್ತೀನಿ, ಇದನ್ನ ಇಲ್ಲಿಗೆ ನಾನು ನಿಲ್ಸೋದಿಲ್ಲ. ಈ ಹಿಂದೆಯೂ ಕೂಡ ಲೋಕಾಯುಕ್ತದಿಂದ 3 ರಿಮೈಂಡರ್ಸ್ ಬಂದಿದೆ, ಆದ್ರೂ ಕೂಡ ಅವರು ಈ ರಿಮೈಂಡರ್ಸ್ಗೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮುನಿರಾಜು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಮುನಿರಾಜು, ಇದೀಗ ತಾರಕಕ್ಕೇರ್ತಾ ಇದೆ ಜಗಳ ದಿನದಿಂದ ದಿನಕ್ಕೆ. ಇದು ಪರ್ಸನಲ್ ಟಾರ್ಗೆಟ್ ಆಗ್ತಾ ಇದೆ. ಇಲ್ಲಿ ರಾಜ್ಯದ ಅಭಿವೃದ್ಧಿ ವಿಚಾರಗಳಿಗೆ ಇಲ್ಲಿ ಚರ್ಚೆಗಳಾಗ್ತಾ ಇಲ್ಲ, ವೈಯಕ್ತಿಕ ವಿಚಾರಗಳು ಚರ್ಚೆ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೆ ಯಾವ ರೀತಿ ಮುಜುಗರ ಎದುರಾಗ್ತಾ ಇದೆ ಇದರಿಂದ? ಆ ಚಿತ್ರ ಈಗಾಗಲೇ ಏನು ಇಬ್ರು ಸಹ ಈ ಸರ್ಕಾರದ ಒಂದು ಹಿರಿಯ ಅಧಿಕಾರಿಗಳಾಗಿದ್ರೆ, ಒಬ್ರು IAS ಅಧಿಕಾರಿ ಆದ್ರೆ ಮತ್ತೊಬ್ರು IPS ಅಧಿಕಾರಿ ಆಗಿರುವಂತದ್ದು. ಇಬ್ರು ಸಹ ಒಂದು ಜವಾಬ್ದಾರಿಯುತವಾಗಿ ಒಂದು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿತ್ತು. ಆದ್ರೆ ಒಂದು ವೈಯಕ್ತಿಕ ವಿಚಾರಗಳನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಈ ರೀತಿಯಾಗಿ ಒಂದು ಚರ್ಚೆ ಮಾಡ್ತಿರೋದು ಈಗ ಸರ್ಕಾರಕ್ಕೂ ಸಹ ಒಂದು ಇರುಸು ಮುರುಸನ್ನ ಉಂಟು ಮಾಡ್ತಿರೋದು. ಯಾಕಂದ್ರೆ ಸರ್ಕಾರ ಯಾವ ರೀತಿ ಅಧಿಕಾರಿಗಳನ್ನ ನಿಭಾಯಿಸುತ್ತೆ, ಯಾವ ರೀತಿ ಅವರಿಂದ ಕೆಲಸ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗುತ್ತೆ. ಈ ಬಗ್ಗೆಯೂ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಸಹ ಆಗ್ತಿರೋದು. ಯಾಕಂದ್ರೆ ಸರ್ಕಾರ ಇಬ್ಬರನ್ನು ಸಹ ಒಂದು ನಿಯಂತ್ರಣದಲ್ಲಿ ಇಡಬೇಕು, ಮತ್ತೆ ಒಂದು ಶಿಸ್ತನ್ನ ಪಾಲನೆ ಮಾಡೋದಕ್ಕೆ ಒಂದು ಸೂಚನೆ ಕೊಡಬೇಕು ಅಂತ ಹೇಳಿ ಒಂದು ಆಗ್ರಹಗಳು ಸಹ ಕೇಳಿ ಬರ್ತಿದೆ. ಮತ್ತೆ ಈಗಾಗಲೇ ಈ ಒಂದು ಪ್ರಕರಣ ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿತ್ತು, ಈಗ ಅದು ಪೊಲೀಸ್ ಠಾಣೆ ಮತ್ತೆ ಕಾನೂನು ಹೋರಾಟಕ್ಕೂ ಸಹ ಈಗ ಸಿದ್ಧ ಆಗಿರುವಂತದ್ದು. ಈಗಾಗಲೇ ಈ ಒಂದು ಏನು ರೂಪ ಮಾಡಿರುವಂತಹ ಒಂದು ಆರೋಪಗಳ ಬಗ್ಗೆ ಈಗ ಏನು ರೋಹಿಣಿ ಸಿಂಧೂರಿ ಅವರ ಪತಿ ಈಗ ಒಂದು ದೂರನ್ನ ಕೊಡುತ್ತ ಸಹ ಈಗ ಮುಂದಾಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ದಾಖಲು ಮಾಡಿ ಮತ್ತೆ ಅದೇ ರೀತಿ ಒಂದು ಕೋರ್ಟ್ ಮುಖಾಂತರ ಸಹ ಒಂದು ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ಅವರು ತಯಾರಿಗಳನ್ನ ನಡೆಸ್ತಾ ಇರೋದು.
ಆಗಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಅವರು ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟು ಅಲ್ಲಿ ಒಂದು FIR ದೂರನ್ನ ದಾಖಲು ಮಾಡೋದಕ್ಕೆ ಒಂದು ತಯಾರಿಯನ್ನ ಮಾಡ್ತಾ ಇದ್ದಾರೆ ಚೈತ್ರ. ಓಕೆ, ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ.